ದೇಶದಲ್ಲಿ ನ್ಯೂಸ್ ರೂಮ್ಗಳನ್ನು ನಿಜವಾಗಿಯೂ ಹಿಡಿತದಲ್ಲಿ ಇಟ್ಕೊಂಡಿರೋದು ಸಂಪಾದಕರು ಅಥವಾ ಪ್ರಧಾನಮಂತ್ರಿ ಕಚೇರಿಯೊಳಗಿನ ಅದೃಶ್ಯ ಶಕ್ತಿನು. ಯಾವ ಪತ್ರಕರ್ತರಿಗೆ ಪ್ರವೇಶ ಸಿಗುತ್ತೆ ಮತ್ತೆ ಯಾರನ್ನ ವ್ಯವಸ್ಥೆಯಿಂದ ಹೊರಗಿಡಬೇಕು ಅಂತ ನಿರ್ಧರಿಸುವಂತ ಅಧಿಕಾರ ಸಾರ್ವಜನಿಕ ಮುಖ ಇಲ್ಲದ ವ್ಯಕ್ತಿಗೆ ಸಿಕ್ಕಿದಾದ್ರೂ ಹೇಗೆ? ವಿಶ್ವವಿದ್ಯಾಲಯದ ಕುಲಪತಿ ಕೂಡ ಪ್ರಧಾನಿ ಕಚೇರಿಯಿಂದ ಸೂಚನೆಗಾಗಿ ಕಾಯ್ತಾ ಇರುವಾಗ ಪಾರದರ್ಶಕತೆ ಅನ್ನೋದು ಉಳ್ಕೊಂಡಿದೆಯಾ? ನಕಲಿ ಯುದ್ಧ ನಿರೂಪಣೆಗಳು ಟಿವಿ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಸಶಸ್ತ್ರ ಪಡೆಗಳನ್ನ ಗೊಂದಲಗೊಳಿಸಿದಾಗ ಅದಕ್ಕೆ ಯಾರು ಹೊಣೆ? ಆಯ್ಕೆಯಾಗದ ಒಬ್ಬ ಅಧಿಕಾರಿ ದಶಕಕ್ಕೂ ಹೆಚ್ಚು ಕಾಲ ರಾಷ್ಟ್ರೀಯ ನಿರೂಪಣೆಗಳ ಹಿಂದೆ ಆಟ ಆಡ್ತಾನೆ ಅನ್ನೋದಾದ್ರೆ ಪ್ರಜಾಪ್ರಭುತ್ವದ ಕಥೆ ಏನು? ಪ್ರಧಾನಮಂತ್ರಿ ಕಚೇರಿಯಲ್ಲಿ ಜಂಟಿ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಂಥ ಹಿರೇನ್ ಜೋಶಿ ಮತ್ತೆ ಪ್ರಧಾನಿ ಮೋದಿ ನಡುವೆ ಈಗ ಬಿರುಕು ಮೂಡಿದೆ ಅನ್ನುವಂಥ ವರದಿಗಳ ಬಳಿಕ ಎದ್ದಿರುವಂಥ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವಂಥ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಪತ್ರಕರ್ತ ವೃತ್ತಿಗೆ ಸಂಬಂಧನೇ ಇಲ್ಲದ ಹಿರೇನ್ ಜೋಶಿ ಅನ್ನುವಂಥ ಹೆಸರು ದೇಶದ ಮಾಧ್ಯಮ ಕ್ಷೇತ್ರದಲ್ಲಿ ಇಷ್ಟೊಂದು ಕಾಡುವಂತ ಹೆಸರಾದದ್ದೇ ಒಂದು ವಿಲಕ್ಷಣ ಸಂಗತಿ. ಇದು ಅವರನ್ನ ಕೇವಲ ಮಾಧ್ಯಮ ಸಲಹೆಗಾರ ಅಂತ ಮಾತ್ರ ಅಲ್ಲ, ಮಡಿಲ ಮೀಡಿಯಾವನ್ನ ದಶಕದಷ್ಟು ದೀರ್ಘಕಾಲ ಆಡಿಸಿದಂತಹ ವ್ಯಕ್ತಿ ಅಂತಾನೆ ನೋಡ್ಲಾಗತ್ತೆ. ಅವರು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಜಂಟಿ ಕಾರ್ಯದರ್ಶಿ ಹುದ್ದೆಯಲ್ಲಿದ್ರು, ವಿಶೇಷ ಕರ್ತವ್ಯಾಧಿಕಾರಿಯಾಗಿದ್ರು ಕೂಡ 2023ರ G20 ಶೃಂಗಸಭೆಯವರೆಗೆ ಅವ್ರ ಫೋಟೋ ಕೂಡ ಅಲ್ಲಿರಲಿಲ್ಲ. ದಿ ವೈರ್ನಲ್ಲಿನ ಸೃಷ್ಟಿ ಜಸ್ವಾಲ್ ಹೇಳೋ ಪ್ರಕಾರ ಆ ರೀತಿ ಫೋಟೋ ಕೂಡ ಇಲ್ಲದೆ ಇದ್ದದ್ದು ಉದ್ದೇಶಪೂರ್ವಕನೇ ಆಗಿತ್ತು. ಅರ್ಫಾ ಖಾನಂ ಶೇರ್ವಾನಿ ಅವರೊಂದಿಗಿನ ಸಂದರ್ಶನದಲ್ಲಿ ಸೃಷ್ಟಿ ಜಸ್ವಾಲ್ ತಮ್ಮ ತನಿಖೆಯ ಮೂಲಕ ಹಿರೇನ್ ಜೋಶಿ ಅವ್ರ ಬಗ್ಗೆ ಹೇಳಿರುವಂತಹ ಕಥೆ ಇಲ್ಲಿ ಅನೇಕ ವಿಷಯಗಳ ಕಡೆಗೆ ಗಮನ ಸೆಳೆಯುತ್ತೆ. ಮೋದಿ ಅವರ ಈ ನವ ಭಾರತದಲ್ಲಿ ಮಾಹಿತಿಯನ್ನ ಹೇಗೆ ನಿರ್ವಹಿಸಲಾಗುತ್ತೆ, ಹೇಗೆ ಆಟವಾಡಲಾಗುತ್ತೆ ಮತ್ತೆ ಹೇಗೆ ಅದನ್ನ ಒಂದು ಅಸ್ತ್ರವಾಗಿ ಬಳಸಲಾಗುತ್ತೆ ಅನ್ನೋದನ್ನ ಅವ್ರು ವಿವರಿಸಿದ್ದಾರೆ. ಬಿಜೆಪಿ ಐಟಿ ಸೆಲ್ನ ಕುತಂತ್ರಗಳನ್ನ ನೋಡ ಹೊರಟಾಗ ಅವರಿಗಲ್ಲಿ ಕಂಡಿದ್ದೆ ಹಿರೇನ್ ಜೋಶಿ ಅನ್ನುವಂಥ ಒಂದು ಕರಾಳ ಮುಖ. ಅಲ್ಲಿ ಅಮಿತ್ ಮಾಳವಿಯಾ ಥರದವರು ಕೂಡ ಏನೇನೂ ಅಲ್ಲ ಅನ್ನೋದು ಗೊತ್ತಾದದ್ದು ಕೂಡ ಆಗ್ಲೇನೆ. ಐಟಿ ಸೆಲ್ ಹಿಂದಿನ ಅಸಲಿ ಆಟದ ಸೂತ್ರಧಾರಿ ಈ ಹಿರೇನ್ ಜೋಶಿ ಆಗಿದ್ರು. ಸೃಷ್ಟಿ ಜಸ್ವಾಲ್ ಅವರು ಈ ಹೆಸರು ತಮಗೂ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಆ ಹೆಸರಿನ ಬಗ್ಗೆ ಹೇಳಿದವರು ನಿಜಕ್ಕೂ ಭಯಭೀತರಾಗಿದ್ರು. ತಮ್ಮಿಂದಾನೇ ಆ ಹೆಸರು ಬಹಿರಂಗಗೊಂಡಿತ್ತು ಅನ್ನೋದು ಅವರ ಆತಂಕ ಆಗಿತ್ತು ಅಂತ ಆ ಒಂದು ಮಾತುಕತೆಯಲ್ಲಿ ಜಸ್ವಾಲ್ ಅವರು ನೆನಪಿಸಿಕೊಂಡಿದ್ದಾರೆ. तो मेरे एक सोर्स ने मुझे कहा कि आप क्या ये अमित मालविया के बारे में बात कर रहे हैं, जो कि बीजेपी आईटी सेल के हेड हैं, या फिर जो बड़े इन्फ्लुएंसर्स हैं बीजेपी आईटी सेल के, जो आमतौर पे ट्रोलिंग ऑर्केस्ट्रेट करते हैं या फिर लोगों को टारगेट करते हैं या फिर एक प्रोपेगेंडा मैसेज फैलाते हैं. उन्होंने, मेरे सोर्स ने मुझे बताया कि ये तो बहुत छोटी छोटी चीजें हैं, आप हिरेन जोशी के बारे में बात क्यों नहीं करते हैं? तो मैंने बोला मुझे तो पता ही नहीं हिरेन जोशी कौन है, हिरेन जोशी का नाम मैंने आज से पहले कभी सुना ही नहीं. तो जैसे ही मैंने बोला कि मुझे नहीं पता मेरे हिरेन जोशी कौन है, तो वो थोड़े डर गए. तो उन्हें लगा कि मैंने कुछ गलत चीज तो नहीं मेंशन कर दी. वे थोड़े से एक हल्का सा सन्नाटा सा छा गया उस मीटिंग में, क्योंकि वो समझ रहे थे कि शायद से मुझे पता होगा हिरेन जोशी कौन है, जबकि मुझे कोई आइडिया नहीं था. तो उसके बाद फिर उन्होंने मीटिंग फटाफट से क्लोज की और वो वहां से चले गए. जैसे ही वो चले गए तो मैंने हिरेन जोशी इंटरनेट पे सर्च किया और इंटरनेट पे कुछ भी नहीं एक्सेप्ट फॉर प्राइम मिनिस्टर्स ऑफिस. प्राइम मिनिस्टर ऑफिस में बस हिरेन जोशी एज ऑफिसर ऑन स्पेशल ड्यूटी जॉइंट सेक्रेटरी लेवल के वो मेंशन है. दैट वाज द फर्स्ट टाइम जब मैंने हिरेन जोशी के बारे में सुना और हिरेन जोशी के बारे में मुझे पता चला. ಹಿರೇನ್ ಜೋಶಿ ಅಂತಂದ್ರೆ ಮಾಧ್ಯಮ ಮಾಲೀಕರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಜೋಶಿಯ ಶಕ್ತಿ ಮತ್ತೆ ಅವ್ರ ವ್ಯಾಪ್ತಿಯ ಬಗ್ಗೆಯೂ ಕೂಡ ಅವರೊಂದಿಗೆ ಸಂಪರ್ಕದಲ್ಲಿರುವಂತಹ ಆ ಜನರು ತಿಳ್ಕೊಂಡಿದ್ದಾರೆ. ಅಷ್ಟಿದ್ರೂ ಕೂಡ ಪತ್ರಿಕೋದ್ಯಮದ ಬಹುಪಾಲು ಮಂದಿಗೆ, ಈ ಕಿರಿಯ ವರದಿಗಾರರಿಗೆ ಮತ್ತೆ ಸಾರ್ವಜನಿಕರಿಗೆ ಹಿರೇನ್ ಜೋಶಿ ಗೊತ್ತೇ ಇರದಂತ ಹೆಸರು. ಹಿರೇನ್ ಜೋಶಿ ಬಗ್ಗೆ ಒಂದು ಸ್ಟೋರಿ ಮಾಡೋದಿಕ್ಕೆ ಹೊರಟಾಗ ತಮಗೂ ಅಂಥದ್ದೇ ಭಯ ಕಾಡಿತು ಅನ್ನೋದನ್ನ ಜಸ್ವಾಲ್ ಅವರು ವಿವರಿಸಿದ್ದಾರೆ. ಅನುಭವಿ ಸಂಪಾದಕರುಗಳೇ ದಾಖಲೆಗಳನ್ನ ನೀಡೋದಿಕ್ಕೆ ನಿರಾಕರಿಸಿದಾಗ ಮತ್ತೆ ಜೋಶಿಯನ್ನ ಭೇಟಿಯಾದವರು ಅವ್ರ ಬಗ್ಗೆ ದೃಢೀಕರಿಸಿ ಹೇಳುವಾಗ ಹೆಸರು ಹಾಕಬೇಡಿ ಅಂತ ಕೇಳ್ಕೊಂಡಾಗ ಜೋಶಿ ಬಗೆಗಿನ ಭಯ ಎಂಥದ್ದು ಅನ್ನೋದು ಅವರಿಗೆ ಅರ್ಥ ಆಗಿತ್ತು. बल्कि कुछ एक लोग तो ऐसे थे जिन्होंने पब्लिकली हिरेन जोशी के बारे में पास्ट में बात की है, वह तब डर रहे थे स्टोरी के बारे में बात करने के लिए. और मैंने इंडस्ट्री में बहुत बड़े बड़े लोगों से बात की, एडिटर से बात की, काफी फेमस जर्नलिस्ट से बात की. सबका एक यही जवाब था कि हमने हिरेन जोशी के बारे में सुना ही नहीं है.
हम हिरेन जोशी के बारे में बात नहीं करना चाहते, हम हिरेन जोशी का नाम तक नहीं लेना चाहते। एक पत्रकार थे जो काफी, उन्होंने बस दो शब्द बोले मुझसे कि हाँ मैं उनसे मिला हूँ और उनसे काफी बार बात की है, बट प्लीज मेरा नाम मत लीजिएगा आप इसमें। ಒಂದು ವಿಚಿತ್ರ ಭಯದ ಮೂಲಕ ಇಡೀ ನಿಯಂತ್ರಣ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಗಿತ್ತು. ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಗೆ ಏರೋ ಮುಂಚೆನೆ ಗುಜರಾತ್ನಲ್ಲಿ ಅವ್ರ ಜೊತೆಗಿದ್ದಂತಹ ವ್ಯಕ್ತಿನೇ ಈ ಹಿರೇನ್ ಜೋಶಿ. ಮೋದಿ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಅವರ ಡಿಜಿಟಲ್ ವ್ಯವಸ್ಥೆ ಹಿಂದೆ ಜೋಶಿ ಇದ್ರು. ಹಾಗೆ ಮೋದಿ ಅವರ ವೈಯಕ್ತಿಕ ವೆಬ್ಸೈಟ್ ಅನ್ನ ಅವ್ರು ನಿರ್ವಹಿಸ್ತಾ ಇದ್ರು. PMO ನಲ್ಲಿನ ಜೋಶಿ ಪಾತ್ರ ಕೇವಲ ಇಮೇಜ್ ನಿರ್ವಹಣೆಗೆ ಸೀಮಿತ ಆಗದೇನೆ ನಿರೂಪಣೆ ರೂಪಿಸುವವರೆಗೂ ಕೂಡ ಬೆಳೆದಿತ್ತದು. ಪ್ರಧಾನಿ ಮೋದಿ ಅವರ ಶೈಕ್ಷಣಿಕ ಪದವಿಗಳ ಸುತ್ತಲಿನ ಈ 2016ರ ವಿವಾದವನ್ನ ಜೋಶಿ ಕಾರ್ಯವೈಖರಿಗೆ ಒಂದು ಪ್ರಮುಖ ಉದಾಹರಣೆಯಾಗಿ ಜಸ್ವಾಲ್ ಅವರು ಉಲ್ಲೇಖ ಮಾಡ್ತಾರೆ. ವಿವಾದ ಭುಗಿಲೆದ್ದಾಗ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ RTI ಕಾಯ್ದೆಯಡಿ ವಿವರಗಳನ್ನ ಕೋರಿದಾಗ ವಿಚಿತ್ರ ಬಿಕ್ಕಟ್ಟು ಉಂಟಾಯಿತು. ಆಗ ಅದನ್ನೆಲ್ಲ ನಿಭಾಯಿಸುವ ಮೂಲಕನೇ ಜೋಶಿಯ ಹೊಸ ಪಾತ್ರ PMOದಲ್ಲಿ ಶುರುವಾಯಿತು ಅನ್ನೋದು ಜಸ್ವಾಲ್ ಹೇಳ್ತಾರೆ. ಗುಜರಾತ್ ವಿಶ್ವವಿದ್ಯಾಲಯದ ಆಗಿನ ಕುಲಪತಿಯ ತಪ್ಪೊಪ್ಪಿಗೆಯೂ ಕೂಡ ಜಸ್ವಾಲ್ ತನಿಖೆಯಿಂದಾನೇ ಬಹಿರಂಗಗೊಳ್ತು. ವಿವಾದ ಸ್ಫೋಟಕ್ಕೆ 6 ತಿಂಗಳು ಮೊದಲು ಹಿರೇನ್ ಜೋಶಿ ಅವರೊಂದಿಗೆ ಸಂಪರ್ಕದಲ್ಲಿದ್ದೆ ಅಂತ ಕುಲಪತಿಯವರು ತಿಳಿಸಿದ್ರು. ಪದವಿಗಳಿಗೆ ಸಂಬಂಧಿಸಿದಂತ ಮಾಹಿತಿಯನ್ನ ಜೋಶಿಗೆ ವಾಟ್ಸ್ಆಪ್ ಮೂಲಕ ಕಳಿಸಲಾಗಿದೆ ಅಂತ ಹೇಳಲಾಯಿತು. ಸೂಚನೆಯ ಮೇರೆಗೆ ತಾವು ಮಾಹಿತಿಯನ್ನ ಬಿಡುಗಡೆ ಮಾಡೋದಾಗಿಯೂ ಕೂಡ PMO ಸ್ಪಷ್ಟವಾಗಿ ಸೂಚಿಸಿದ ಹೊರತು ಪದವಿ ಪ್ರಮಾಣ ಪತ್ರದ ಪ್ರತಿಯನ್ನ ನೀಡಲಾಗದು ಅಂತ ಕೂಡ ಅವ್ರು ಹೇಳಿದ್ರು. ಅಂದ್ರೆ ಹೇಗೆ ಹಿಡಿತವನ್ನ ಸಾಧಿಸಲಾಗಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. तो गुजरात यूनिवर्सिटी के वाइस चांसलर जो उस समय थे, उन्होंने इंफॉर्मेशन प्रोवाइड किया कि इतना इतना मार्क्स जो है प्राइम मिनिस्टर मोदी को, मिस्टर मोदी को मिला है। पर उन्होंने रिपोर्टर से बात करते हुए उस समय बोला कि एक हिरेन जोशी नाम के व्यक्ति हैं, उन्होंने इससे 6 महीने पहले मुझे कांटेक्ट किया और मैंने उनको व्हाट्सएप पे इंफॉर्मेशन जो है भेज दी। वाइस चांसलर ने ये भी बोला कि मैंने डिग्री उनको भी नहीं भेजी बिकॉज मुझे डायरेक्शन अभी तक नहीं आई है कि डिग्री की कॉपी भेजनी है। मुझे बस डायरेक्शन ये आई थी कि इन्फॉर्मेशन भेजनी है। अगर मुझे प्राइम मिनिस्टर ऑफिस से ये डायरेक्शन आती है या फिर CIC से ये इन्फॉर्मेशन आती है कि मैं ये डिग्री साझा करूं, डिग्री पब्लिक करूं, तो मैं कर दूंगा। अगर मुझे PMO से ये इन्फॉर्मेशन नहीं आती है तो मैं ये डिग्री साझा नहीं करूंगा। तो आई थिंक उस समय भी जो वाइस चांसलर होंगे शायद उनको नहीं पता था कि हिरेन जोशी क्या है, कौन है। उन्हें बस ये पता था कि प्राइम मिनिस्टर ऑफिस से हिरेन जोशी का व्हाट्सएप पे मैसेज आया है। ವಿಶ್ವವಿದ್ಯಾಲಯದ ಕುಲಪತಿ ಪಾರದರ್ಶಕ ಕಾನೂನುಗಳನ್ನು ಪಾಲಿಸುವಂತಹ ಮೊದಲು ದೆಹಲಿಯಲ್ಲಿನ ವಿಶೇಷ ಕರ್ತವ್ಯಾಧಿಕಾರಿಯ ಸಿಗ್ನಲ್ಗಾಗಿ ಕಾಯುವಂತಹ ಸ್ಥಿತಿ ಇಲ್ಲಿದೆ ಅಂತ ಅಂದ್ರೆ ಅದು ಯಾವ ಬಗೆಯ ಪಾರದರ್ಶಕತೆ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಜೋಶಿ ಮತ್ತೆ ಮೋದಿ ನಡುವಿನ ಬಿರುಕುಗಳನ್ನ ಕೂಡ ಜಸ್ವಾಲ್ ತನಿಖೆ ಬಯಲು ಮಾಡಿತು. ಆಪರೇಷನ್ ಸಿಂಧೂರ್ ಹೊತ್ನಲ್ಲಿ ಆ ಕಾರ್ಯಾಚರಣೆಯ ವಿವರಗಳು ಅಸ್ಪಷ್ಟವಾಗಿದ್ರೂ ಕೂಡ ಮಾಧ್ಯಮ ನಿರ್ವಹಣೆಯ ವೈಫಲ್ಯವನ್ನ ಜಸ್ವಾಲ್ ಅವರು ವಿವರಿಸ್ತಾರೆ. ಈ ಕಾರ್ಯಾಚರಣೆಯ ಸಮಯದಲ್ಲಿ ಭಾರತೀಯ ಸುದ್ದಿ ಮಾಧ್ಯಮಗಳು, ಅದರಲ್ಲೂ ಇಲ್ಲಿನ ಮಡಿಲ ಮೀಡಿಯಾಗಳು ಕಟ್ಟು ಕಥೆಯನ್ನೇ ಹರಡಿದ್ವು ಅಂತ ಜಸ್ವಾಲ್ ಅವರು ಹೇಳಿದ್ದಾರೆ. ಕರಾಚಿಯ ಮೇಲೆ ದಾಳಿ ಮಾಡಲಾಗಿದೆ, ಭಾರತೀಯ ಪಡೆಗಳು ಲಾಹೋರ್ ಅನ್ನ ತಲುಪಿವೆ ಮತ್ತೆ ಇಸ್ಲಾಮಾಬಾದ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಉನ್ಮಾದದ ಮತ್ತೆ ಹಾಸ್ಯಾಸ್ಪದ ಹೇಳಿಕೆಗಳನ್ನ ಈ ಚಾನೆಲ್ಗಳು ಪ್ರಸಾರ ಮಾಡ್ತಾ ಇದ್ವು. ದೃಶ್ಯ ಮಾಧ್ಯಮಗಳ ಈ ಸುಳ್ಳು ಸುದ್ದಿ ಎಷ್ಟರ ಮಟ್ಟಿಗೆ ಹಬ್ಬಿತ್ತು ಅಂತ ಅಂದ್ರೆ ಸ್ವತಃ ಸೇನೆಗೇನೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಯ್ತು. ಕಾರ್ಯಾಚರಣೆಯ ಸಮಯದಲ್ಲಿ ಮಾಧ್ಯಮಗಳು ಸೃಷ್ಟಿಸಿದಂತ ಈ ಸುಳ್ಳು ಮತ್ತೆ ಗೊಂದಲದ ವಾತಾವರಣವು ಸೇನೆಯನ್ನೇ ಕೆರಳಿಸ್ತು. ಇದಕ್ಕೆ ಹಿರೇನ್ ಜೋಶಿ ಅವರ ಮಾಧ್ಯಮ ನಿರ್ವಹಣೆಯ ವೈಫಲ್ಯನೇ ಕಾರಣ ಅಂತ ಸೇನೆ ಭಾವಿಸ್ತು ಅಂತ ಸೃಷ್ಟಿ ಜಸ್ವಾಲ್ ಅವರು ವಿವರಿಸಿದ್ದಾರೆ. ಇದಲ್ಲದೇನೆ ಪ್ರಧಾನಿ ಮೋದಿ ಅವರು ಈ 10 ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸ್ಕೊಂಡಿದ್ದಂಥ ವಿಶ್ವಗುರು ಇಮೇಜ್ ತೀವ್ರವಾಗಿ ಕುಸಿದಿದೆ. ಈಗ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಕದನ ವಿರಾಮವನ್ನ ಭಾರತ ಸರ್ಕಾರ ಘೋಷಿಸುವ ಮೊದಲೇನೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಬಹಿರಂಗಪಡಿಸಿದ್ರು. ಇದು ಮೋದಿ ಅವರ ವಿಶ್ವಗುರು ಮತ್ತೆ ಬಲಿಷ್ಠ ನಾಯಕ ಅನ್ನುವಂಥ ಇಮೇಜ್ಗೆ ಜಾಗತಿಕ ಮಟ್ಟದಲ್ಲಿ ಪೆಟ್ಟು ನೀಡಿತು. ಈ ಸಮಯದಲ್ಲಿ ಉಂಟಾದಂಥ ಮುಜುಗರವನ್ನ ಸರಿಪಡಿಸೋದಿಕ್ಕೆ ಅಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಿಕ್ಕೆ ಹಿರೇನ್ ಜೋಶಿ ಅವರು ವಿಫಲರಾದ್ರು. ಇದು ಮೋದಿ ಮತ್ತೆ ಜೋಶಿ ನಡುವಿನ ಅಂತರ ಹೆಚ್ಚಾಗೋದಿಕ್ಕೆ ಪ್ರಮುಖ ಕಾರಣ ಆಯಿತು. इस बारे में ये बात चल रही थी कि ऑपरेशन सिंदूर के बाद क्योंकि उस समय जो मीडिया मैनेजमेंट था अकॉर्डिंग टू माय सोर्सेस वह मोदी जी के इफेक्टिवनेस के हिसाब से नहीं था। स्पेशली जब ट्रंप ने ट्वीट कर दिया कि इंडिया और पाकिस्तान का सीज फायर है, वो भी बिफोर इंडिया और पाकिस्तान अनाउंस कर पाए, उससे पहले ट्रंप ने सोशल मीडिया पे डाल दिया। इससे बहुत भारी ठेस पहुंची विश्वगुरु इमेज को, जो प्राइम मिनिस्टर मोदी ने बहुत ही केयरफुली क्यूरेट की थी ओवर अ डेकेड। उनको पूरा 10 साल लग गए थे, कितना ही ज्यादा इमेजेस उन्होंने क्राफ्ट किया था, कितना ही ज्यादा ट्वीट्स, किस तरह से उन्होंने प्राइम मिनिस्टर ऑफिस से एक बहुत ही डियर इमेज थी उनके लिए, कि एक परसेप्शन था कि हमारे देश के प्राइम मिनिस्टर जो है वो सिर्फ देश के
देश के गुरु नहीं है, वो विश्व के गुरु हैं। तो उस समय जब इस तरह से एक सेगमेंट जो है, एक इमेज जो है वो प्राइम मिनिस्टर मोदी की विश्व गुरु इमेज, उसको जो ठेस पहुंचा, उसको लेकर आई थिंक काफी प्राइम मिनिस्टर ऑफिस में हलचल पहुंची। ಪ್ರಧಾನಿ ಕಚೇರಿಯ ಮಾಧ್ಯಮ ಕಾರ್ಯತಂತ್ರದಲ್ಲಿ ಉದ್ಭವಿಸಿರುವಂತಹ ಈ ನಿರ್ವಾತ ಸ್ಥಿತಿಯನ್ನ ಅವ್ರು ವಿವರಿಸ್ತಾರೆ. ಈ ಜಾಗವನ್ನ ಈಗಾಗಲೇ ಇತರ ಮಹತ್ವಾಕಾಂಕ್ಷೆ ವ್ಯಕ್ತಿಗಳು ನೋಡ್ತಾ ಇದ್ದಾರೆ. ಮಾಧ್ಯಮ ಖಾತೆಯನ್ನ ತೆಗೆದುಕೊಳ್ಳೋದಿಕ್ಕೆ ಪ್ರತೀಕ್ ದೋಶಿ ಮತ್ತೆ ಮಾಜಿ IAS ಅಧಿಕಾರಿ ನವನೀತ್ ಸಹಗಲ್ ಅವ್ರ ನಡುವೆ ಈಗ ಪೈಪೋಟಿ ಇದೆ ಅಂತ ಅವ್ರು ಹೇಳ್ತಾರೆ. ಆದ್ರೂ ಕೂಡ ಹಿರೇನ್ ಜೋಶಿ ಅಂತ ಪ್ರಭಾವಿ ವ್ಯಕ್ತಿಯನ್ನ ತೆಗೆದು ಹಾಕೋದು ಅಷ್ಟು ಸರಳ ಅಲ್ಲ. ಪ್ರಧಾನಮಂತ್ರಿಯ ಜೊತೆಗೆ ದಶಕಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿದಂತಹ ಜೋಶಿ ಹೆಚ್ಚಿನ ಪ್ರಭಾವವನ್ನು ಉಳ್ಳವರಾಗಿದ್ದಾರೆ. ಈಗ ಅವರು PMO ದಿಂದ ಹೊರಗೆ ಹೋಗ್ತಾರೆ ಎನ್ನುವಂತ ಮಾತುಗಳಿರುವಾಗ ಅವ್ರ ಕ್ರಮಬದ್ಧ ನಿರ್ಗಮನದ ಬಗ್ಗೆ ಮಾತುಗಳಿವೆ ಅಂತ ತಿಳಿದು ಬಂದಿರೋದಾಗಿ ಜಸ್ವಾಲ್ ಅವರು ಹೇಳ್ತಾರೆ. ಅವರನ್ನ ಗುಜರಾತ್ಗೆ ಮರಳಿ ಕಳಿಸಲಾಗುತ್ತೆ, ಅಥವಾ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗುತ್ತೆ, ಅಥವಾ ಮಾಧ್ಯಮಗಳ ಮೇಲೆ ಹಿಡಿತ ಸಾಧಿಸಿದ ಹಾಗೆ ಇನ್ಯಾವುದಾದ್ರೂ ಒಂದು ದೊಡ್ಡ ಹುದ್ದೆಯನ್ನ ನೀಡಲಾಗುತ್ತೆ ಅನ್ನುವಂಥ ಊಹಾಪೋಹಗಳಿವೆ. ಈಗ ಜೋಶಿ ಅವರ ಸಂಭಾವ್ಯ ನಿರ್ಗಮನ ಪ್ರಸ್ತುತ ಮಾಧ್ಯಮವನ್ನು ಆವರಿಸಿಕೊಂಡಿರುವಂತಹ ಈ ಟ್ರೋಲಿಂಗ್, ಕೋಮು ಚರ್ಚೆಗಳು, ನಿರಂತರ ಪ್ರಚಾರ ಇಂಥದ್ದನ್ನೆಲ್ಲವನ್ನ ಬದಲಾಯಿಸಬಹುದಾ? ಈ ಪ್ರಶ್ನೆಗೆ ಇಲ್ಲ ಅಂತಾನೆ ಜಸ್ವಾಲ್ ಅವರು ಉತ್ತರಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಡಿಯಲ್ಲಿ ಪ್ರಚಾರ ಯಂತ್ರ ಆಟೋ ಪೈಲಟ್ ಮೋಡ್ಗೆ ಬದಲಾಗಿದೆ ಅಂತ ಅವ್ರು ಹೇಳ್ತಾರೆ. ಸಂಪಾದಕರು, ಟಿವಿ ನಿರೂಪಕರು ಮತ್ತೆ IT ಸೆಲ್ ಕಾರ್ಯನಿರ್ವಾಹಕರಿಗೆ ಇನ್ನು ಹಿರೇನ್ ಜೋಶಿ ಸೂಚನೆಗಳ ಅಗತ್ಯ ಇಲ್ಲ. ಅಜೆಂಡಾ ಇಡೀ ವ್ಯವಸ್ಥೆಯ ಭಾಗವಾಗ್ಬಿಟ್ಟಿದೆ, ಮತ್ತೆ ಸರ್ಕಾರದಿಂದ ಕೇವಲ ಒಂದು ಸೂಕ್ಷ್ಮ ಸಂಕೇತ ಹೋದ್ರೇನೆ ಸಾಕಾಗುತ್ತೆ. At this point of time, अल्फा जो प्रोपेगेंडा मशीनरी है प्राइम मिनिस्टर मोदी के अंडर, वो अब एक ऑटो पायलट मोड पे चली गई है. तो आई थिंक दैट इज वाई हिरेन जोशी इज ऑल्सो डिस्पेंसिबल फॉर प्राइम मिनिस्टर मोदी, बिकॉज अब जो न्यूज एडिटर्स हैं या फिर जो जर्नलिस्ट हैं, जो टॉप के जर्नलिस्ट हैं, जो डिसाइड करते हैं कि आज न्यूज बुलेटिन क्या रहेगी, एजेंडा क्या रहेगा, उनको बस अब किसी तरह की डायरेक्शन की जरूरत है, उनको हल्का सा इशारे की जरूरत है, और वो इशारा कोई भी कर सकता है as long as it comes from the ruling regime. So I don't think so that we can expect a lot of change at this point of time. अभी मुझे नहीं लगता कि इतना कोई चेंज आएगा, क्योंकि अब जो ये मॉन्स्टर है वो एक अपने आप में सेल्फ रिप्रोड्यूसिंग मॉन्स्टर बन चुका है. टूथपेस्ट जो है वो बॉटल से बाहर निकल चुका है. टूथपेस्ट को आप वापस अंदर नहीं डाल सकते अब. ದ್ವೇಷ ಮತ್ತೆ ತಪ್ಪು ಮಾಹಿತಿ ಅನ್ನೋದು ಮಡಿಲ ಮೀಡಿಯಾದ ಒಂದು ಭಾಗನೇ ಆಗ್ಬಿಟ್ಟಿದೆ. ಅದನ್ನ ಪಾಲಿಸುವಂತ ಪತ್ರಕರ್ತರಿಗೆ ಅಷ್ಟೇನೆ ಅಲ್ಲಿ ಅವಕಾಶವನ್ನ ನೀಡಲಾಗುತ್ತೆ, ಮತ್ತೆ ವಿರೋಧ ಮಾಡುವವರು ಕೆಲಸವನ್ನ ಕಳೆದುಕೊಂಡು ಹೊರಗಿರಬೇಕಾಗುತ್ತೆ. ಈ ಅಧೀನತೆಯ ಸಂಸ್ಕೃತಿ ಈಗ ಭಾರತೀಯ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಆಳವಾಗಿ ಬೇರೂರಿದೆ. ಅದು ಎಷ್ಟರ ಮಟ್ಟಿಗಿದೆ ಅಂತ ಅಂದ್ರೆ ಜೋಶಿ ಹೋದ್ರೂ ಕೂಡ ಅವ್ರು ಮಾಡಿಟ್ಟಂತ ಈ ವ್ಯವಸ್ಥೆ ಬದಲಾಗೋದಿಕ್ ಸಾಧ್ಯನೇ ಇಲ್ಲ. ಅದಕ್ಕೀಗ ಕುಣಿಯೋದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಸೂತ್ರಧಾರಿ ಹೊರಗೆ ಹೋದ್ರೂ ಕೂಡ ಅದು ತನ್ನ ರೂಢಿಯಾಗಿರೋ ಪ್ರಕಾರನೇ ಕುಣಿಯೋದನ್ನ ಮುಂದುವರಿಸುತ್ತೆ. ವೀಕ್ಷಕರೇ, ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.